Hello friends, welcome to YouTube channel A1 Success Academy. So in today's video we are going to do biology passing package for PUC supplementary students. So supplementary students ಗೆ biology ಓದಕ್ಕೆ ಈಸಿ ಆಗಲಿ ಅಂತ ಒಂದು ಪಾಸಿಂಗ್ ಪ್ಯಾಕೇಜ್ ಇದೆ. ಆ ಪಾಸಿಂಗ್ ಪ್ಯಾಕೇಜ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಈ ಪಾಸಿಂಗ್ ಪ್ಯಾಕೇಜ್ PDF ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಸೊ ಫಸ್ಟ್ ನಿಮಗೆ ಸ್ವಲ್ಪ ಅರ್ಥ ಆಗಲಿ ಅಂತ ಸ್ವಲ್ಪ ಮೇನ್ ಕ್ವಶನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್ ಮಟ್ಟ ನೋಡಿರಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಸೊ ಡಯಾಗ್ರಾಮ್ಸ್ ಭಾಳ ಇಂಪಾರ್ಟೆಂಟು. ಸೊ ನೀವು ಡಯಾಗ್ರಾಮ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ಒಂದು ಕಡೆ ಬರೆದು ನೀವು A4 ಶೀಟಲ್ಲಿ ಬರೆದು ನಿಮ್ಮ ಗೋಡೆಗಳಿಗೆಲ್ಲಾಗೆ ಏನು ಮಾಡೋಕ್ಕೆ ಪೇಸ್ಟ್ ಮಾಡ್ಕೋಬೇಕು. ನೀವು ಡೈಲಿ ಅದಕ್ಕೆ ಡಯಾಗ್ರಾಮ್ ನೋಡಿದರೆ ನಿಮ್ಗೆ ನೆನ್ಪು ಬಂದುಬಿಡ್ತದೆ. ಸೊ ಫಸ್ಟ್ ನಾವು ಲಾಸ್ಟಿಂದ ಬರೋಣ, ನೋಡೋಣ ಯಾವ್ಯಾವ ಥರ ಕ್ವಶನ್ಸ್ ಇದಾವಂತ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್ಸ್, ಈ ಡಯಾಗ್ರಾಮ್ಸು ಮತ್ತು ಡಿಫೈನ್ ಪಾಲಿಯಾಮಿರಿ, ಸಿಗ್ನಿಫಿಕೆನ್ಸ್ ಆಫ್ ಪಾಲಿಯಾಮಿರಿ, ಇಲ್ಲಾಂದರೆ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್ ಕೇಳ್ತಾರೆ. ಸೊ ಈಗ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳಿ ಫಸ್ಟ್ ಪೋಲನ್ ಗ್ರೇನ್ ಡಯಾಗ್ರಾಮ್ ಹೇಗಿದೆ ಅಂತ. ಸೊ ಲೆಟ್ ಅಸ್ ಸಿ ದ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್. ಸೊ ಪೋಲನ್ ಗ್ರೇನ್ ಆರ್ ಸ್ಪೆರಿಕಲ್ ಶೇಪ್ಡ್ ಸ್ಟ್ರಕ್ಚರ್ ಮೆಜರಿಂಗ್ ಅಬೌಟ್ 25 to 50 ಮೈಕ್ರೋಮೀಟರ್ ಇನ್ ಡಯಾಮೀಟರ್. ಸೊ ಸ್ಟ್ರಕ್ಚರ್ ಸ್ಪೆರಿಕಲ್ ಇರ್ತದೆ. ಸೊ ಡಯಾಮೀಟರ್ 25 to 50 ಮೈಕ್ರಾನ್ಸ್. ನೆಕ್ಸ್ಟ್ ಅದು ಇಟ್ ಹ್ಯಾಸ್ 2 ಲೇಯರ್ಸ್, ಒಂದು ಎಕ್ಸೈನ್, ಔಟರ್ ಲೇಯರ್ ಎಕ್ಸೈನ್, ಇನ್ನರ್ ಲೇಯರ್ ಇಂಟೈನ್. ನೆಕ್ಸ್ಟ್ ಎಕ್ಸೈನ್ ಈಸ್ ಮೇಡ್ ಅಪ್ ಆಫ್ ಮೋಸ್ಟ್ ರೆಸಿಸ್ಟಿವ್ ಮೆಟೀರಿಯಲ್, ಅದಕ್ಕೆ ಏನಂತೀವಿ ಸ್ಪೋರೋಪೊಲನಿನ್. ಸೊ ಇಟ್ ವಿಸ್ಟ್ಯಾಂಡ್ ಹೈ ಟೆಂಪ್ರೇಚರ್ ಆ್ಯಂಡ್ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಆಲ್ಕಲೈ. ಸೊ ಪೋಲನ್ ಗ್ರೇನ್ ನಮಗೆ ಕೆಟ್ಟೋಗ್ಬಾರ್ದಂತ ಸ್ಪೋರೋಪೊಲನಿಂದ ಪ್ರೊಟೆಕ್ಟ್ ಇರ್ತದೆ ಅದು. ಸೊ ಇಟ್ ಈಸ್ ಹೈ ರೆಸಿಸ್ಟಿವ್ ಮೆಟೀರಿಯಲ್. ಇನ್ನರ್ ವಾಲ್ ಆಫ್ ಪೋಲನ್ ಗ್ರೇನ್ ಈಸ್ ಏನಂತೀವಿ ನಾವು ಇಂಟೈನ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಥಿನ್ ಆ್ಯಂಡ್ ಕಂಟಿನ್ಯೂಸ್ ಲೇಯರ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್. ಸೊ ನೀವು ಅರ್ಥ ಮಾಡ್ಕೊಂಡು ಓದಿದ್ರೆ ಆರಾಮಾಗಿ ಶಾರ್ಟ್ ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರೆ ಸಾಕು, ಎಕ್ಸಾಮಲ್ಲಿ ಸ್ವಲ್ಪ ಎಲಾಬ್ರೇಟ್ ಮಾಡಿ ಬರಿಬೋದು. ಸೊ ಪೋಲನ್ ಗ್ರೇನ್ ಎಕ್ಸೈನ್ ಹ್ಯಾಸ್ ಪ್ರಾಮಿನೆಂಟ್ ಅಪರ್ಚರ್ ಕಾಲ್ಡ್ ಜರ್ಮ್ ಪೋರ್. ಅಲ್ಲಿ ಜರ್ಮ್ ಪೋರ್ ಇರ್ತದೆ, ವೇರ್ ಪೋಲನ್ ಗ್ರೇನ್ ಈಸ್ ಸ್ಪೋರೋಪೊಲನಿನ್ ಆಬ್ಸೆಂಟ್ ಇರ್ತದೆ. ಸೊ ಅದು ಜರ್ಮ್ ಪೋರಿಂದ ಅದು ಜರ್ಮಿನೇಟ್ ಆಗುತ್ತೆ. ದ ಸೈಟೋಪ್ಲಾಸಮ್ ಆಫ್ ಪೋಲನ್ ಗ್ರೇನ್ ಈಸ್ ಸರೌಂಡೆಡ್ ಬೈ ಪ್ಲಾಸ್ಮಾ ಮೆಂಬ್ರೇನ್ ಕಂಟೈನಿಂಗ್ 2 cells. ಸೊ ಸೈಟೋಪ್ಲಾಸಮಲ್ಲಿ 2 cells ಇರ್ತವೆ, ಒಂದು ವೆಜಿಟೇಟಿವ್, ಇನ್ನೊಂದು ಜನರೇಟಿವ್. ಸೊ ನೀವು ಡಯಾಗ್ರಾಮ್ ನೋಡ್ಬೋದು, ಈ ಥರ ಸಣ್ಣ ಸ್ಮಾಲ್ ಡಯಾಗ್ರಾಮು ಬಿಡಿಸ್ಬೇಕಾಗುತ್ತೆ ನೀವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ. ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ಪಾಲಿನೇಷನ್? ಮೆನ್ಷನ್ ಎನಿ 4 ಫೀಚರ್ಸ್ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್. ಪಾಲಿನೇಷನ್ ಅಂದರೆ ಏನು? ಪ್ರೊಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ ಈಸ್ ಕಾಲ್ಡ್ ಪಾಲಿನೇಷನ್. ಸೊ ನಮಗೇನು ಕೇಳಿದ್ರೆ ಫೀಚರ್ಸ್ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್. ವಿಂಡ್ ಪಾಲಿನೇಟೆಡ್ ಫ್ಲವರ್ಸಲ್ಲಿ ಏನೇನು ಫೀಚರ್ಸ್ ಇರುತ್ತೆ ಅಂತ. ಸೊ ವಿಂಡ್ ಪಾಲಿನೇಷನ್ ರಿಕ್ವೈರ್ಸ್ ಪೋಲನ್ ಗ್ರೇನ್ಸ್ ಏನಿರಬೇಕು, ಮೇನ್ ಲೈಟ್ ಇರಬೇಕು, ನಾನ್ ಸ್ಟಿಕ್ಕಿ. ಸೊ ಯಾಕಂದರೆ ಅದು ಈಸಿಲಿ ಟ್ರಾನ್ಸ್ಫರ್ ಥ್ರೂ ವಿಂಡ್. ಸೊ ಗಾಳಿಯಿಂದ ಈಸಿ ಟ್ರಾನ್ಸ್ಫರ್ ಆಗಬೇಕಂದ್ರೆ ಲೈಟ್ ಇರಬೇಕು ಮತ್ತು ನಾನ್ ಸ್ಟಿಕ್ಕಿ ಇರಬೇಕು. ನೆಕ್ಸ್ಟ್ ದಿಸ್ ಆಫನ್ ಪ್ರೊಸೆಸ್ ವೆಲ್ ಎಕ್ಸ್ಪೋಸ್ಡ್ ಸ್ಟೆಮೆನ್ಸ್ ಚೆನ್ನಾಗಿ ಎಕ್ಸ್ಪೋಸ್ ಆಗಿರಬೇಕು, ಮತ್ತು ಲಾರ್ಜ್ ಫೆದರಿ ಪೆಟಲ್ಸ್ ಇರಬೇಕು. ಟು ಈಸಿಲಿ ಟ್ರ್ಯಾಪ್ಸ್ ಏರ್ಬೋನ್ ಪೋಲನ್ ಗ್ರೇನ್ಸ್. ಸೊ ಪೋಲನ್ ಗ್ರೇನ್ಸ್ ಈಸಿ ಟ್ರ್ಯಾಪ್ ಆಗೋಕ್ಕೆ ಆ ಥರ ಸಿಸ್ಟಮ್ ಇರಬೇಕು ಅದರಲ್ಲಿ. ನೆಕ್ಸ್ಟ್ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಆಫನ್ ಹ್ಯಾವ್ ಎ ಸಿಂಗಲ್ ಓವ್ಯೂಲ್ ಇನ್ ಈಚ್ ಓವರಿ. ಒಂದೊಂದು ಓವರಲ್ಲಿ ಬರೀ ಒಂದೇ ಒಂದು ಓವ್ಯೂಲ್ ಇರುತ್ತೆ. ಆ್ಯಂಡ್ ನ್ಯೂಮರಸ್ ಫ್ಲವರ್ಸ್ ಪ್ಯಾಕೆಡ್ ಇಂಟು ಆ್ಯನ್ ಇನ್ಫ್ಲೋರೆಸೆನ್ಸ್. ಸೊ ಒಂದೇ ಬ್ರಾಂಚಲ್ಲಿ ಭಾಳಷ್ಟು ಫ್ಲವರ್ಸ್ ಇರ್ತಾವಲ್ಲ, ಇನ್ಫ್ಲೋರೆಸೆನ್ಸ್ ಇರುತ್ತೆ. ಯಾಕಂದರೆ ವಿಂಡ್ ಪಾಲಿನೇಷನ್ ಬೇಗ ಆಗಲಿ ಅಂತ. ವಿಂಡ್ ಪಾಲಿನೇಷನ್ ಈಸ್ ಕ್ವೈಟ್ ಕಾಮನ್ ಇನ್, ನಾವು ಎಲ್ಲಿ ಜಾಸ್ತಿ ನೋಡ್ಬೋದು ಅಂದರೆ ಗ್ರಾಸಸಲ್ಲಿ ಜಾಸ್ತಿ ನೋಡ್ತೀವಿ ವಿಂಡ್ ಪಾಲಿನೇಷನ್. ಸೊ ಈವೆಂಟ್ಸ್ ಆಫ್ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗೆಮೆಟೋಫೈಟ್, ಇದು ಭಾಳ ಸಲ ಕೇಳಿದ್ದಾರೆ. ಇಲ್ಲಾಂದರೆ ಪ್ರೊಸೆಸ್ ಆಫ್ ಮೆಗಾಸ್ಪೋರೋಜೆನೆಸಿಸ್ ವಿತ್ ನೀಟ್ ಲೇಬಲ್ಡ್ ಡಯಾಗ್ರಾಮ್. ಸೊ ನೀವು ಡಯಾಗ್ರಾಮ್ ನೋಡ್ಬೋದು ಹೇಗಿದೆ ಅಂತ, ಎಂಬ್ರಿಯೋ ಸ್ಯಾಕಿನ್ ಡಯಾಗ್ರಾಮು. ಸೊ ಈ ಫಸ್ಟ್ ಸ್ಟೇಜಿಂದ ಲಾಸ್ಟ್ ಸ್ಟೇಜ್ ಮಟ್ಟ ಹೇಗಾಗುತ್ತೆ ಅದು ಅಂತ. ಸೊ ಅದು ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು. ಮೆಗಾಸ್ಪೋರೋಜೆನೆಸಿಸ್ ಅಂದರೆ ಏನು? ದ ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್ ಮೆಗಾಸ್ಪೋರ್ ಫ್ರಮ್ ದ ಮೆಗಾಸ್ಪೋರ್ ಮದರ್ ಸೆಲ್ ಈಸ್ ಕಾಲ್ಡ್ ಮೆಗಾಸ್ಪೋರೋಜೆನೆಸಿಸ್. ಏನು? ದ ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್ ಮೆಗಾಸ್ಪೋರ್ ಫ್ರಮ್ ದ ಮೆಗಾಸ್ಪೋರ್ ಮದರ್ ಸೆಲ್, ಅದಕ್ಕೆ ಏನಂತೀವಿ ಮೆಗಾಸ್ಪೋರೋಜೆನೆಸಿಸ್. ನೆಕ್ಸ್ಟ್ ಫಸ್ಟ್ ಪಾಯಿಂಟ್ ಏನಿದೆ ಇಲ್ಲಿ, ಫೀಮೇಲ್ ಗ್ಯಾಮೆಟೋಫೈಟ್ ಈಸ್ ಫಾರ್ಮ್ಡ್ ವಿತಿನ್ ದ ನ್ಯೂಕ್ಲಿಯಸ್ ಆಫ್ ದ ಓವ್ಯೂಲ್ ಬೈ ಅಂಡರ್ಗೋಯಿಂಗ್ ಸೀಕ್ವೆನ್ಷಿಯಲ್ ಸೆಲ್ ಡಿವಿಷನಲ್ಲಿ ಆಗಿ ಫೀಮೇಲ್ ಗೆಮೆಟೋಫೈಟ್ ಫಾರ್ಮ್ ಆಗುತ್ತೆ. ದ ಆಂಜಿಯೋಸ್ಪರ್ಮಿಕ್ ಫೀಮೇಲ್ ಗೆಮೆಟೋಫೈಟ್ ಈಸ್ 7-celled 8-nucleate ಸ್ಟ್ರಕ್ಚರ್. ನೆನ್ಪಿಟ್ಕೋಬೇಕು, 7-celled and 8-nucleate structure. The formation of embryo sac start with megaspore tetrad, which is the result of mitotic division in the cells nucleus at the micropylar region. ಫಸ್ಟ್ ಏನಾಗುತ್ತೆ, ಅದು ಸ್ಟಾರ್ಟಿಂಗ್ ಮೆಗಾಸ್ಪೋರ್
ಟೆಟ್ರಾಡ್, ಅದರಿಂದ ಮತ್ತೆ ಮೈಟಾಟಿಕ್ ಡಿವಿಷನ್ ಆಗಿ ಎಲ್ಲಾಗುತ್ತೆ ಅದು ಮೈಕ್ರೋಪೈಲಾರ್ ರೀಜನಲ್ಲಿ ಆಗುತ್ತೆ. ಸೊ ಒನ್ ಆಫ್ ದ ಮೆಗಾಸ್ಪೋರ್ ಈಸ್ ಫಂಕ್ಷನಲ್, ಅನದರ್ ಈಸ್ 3 ಡಿಜನರೇಟಿವ್. ಒಂದು ಫಂಕ್ಷನಲ್ ಇರ್ತದೆ ಮೆಗಾಸ್ಪೋರ್, ಇನ್ನೂ 3 ಡಿಜನರೇಟ್ಸ್ ಇರ್ತವೆ. ದ ಫಂಕ್ಷನಲ್ ಮೆಗಾಸ್ಪೋರ್ ಡೆವಲಪ್ಸ್ ಇಂಟು ಫೀಮೇಲ್ ಗ್ಯಾಮೆಟೋಫೈಟ್, ಇಲ್ಲಾಂದರೆ ಎಂಬ್ರಿಯೋಸ್ಯಾಕ್. ಫಂಕ್ಷನಲ್ ಮೆಗಾಸ್ಪೋರ್ ಇರ್ತದಲ್ಲ ಅದೇನಾಗುತ್ತೆ ಮುಂದೆ ಡೆವಲಪ್ ಆಗಿ ಫೀಮೇಲ್ ಗ್ಯಾಮೆಟೋಫೈಟ್ ಇಲ್ಲ ಎಂಬ್ರಿಯೋಸ್ಯಾಕ್ ಆಗುತ್ತೆ. ದಿಸ್ ಮೆಥಡ್ ಆಫ್ ಎಂಬ್ರಿಯೋಸ್ಯಾಕ್ ಫಾರ್ಮೇಷನ್ ಫ್ರಮ್ ಎ ಸಿಂಗಲ್ ಮೆಗಾಸ್ಪೋರ್ ಈಸ್ ಕಾಲ್ಡ್ ಆಸ್ ಮೊನೋಸ್ಪೋರಿಕ್ ಡೆವಲಪ್ಮೆಂಟ್. ಬರೀ ಸಿಂಗಲ್ ಮೆಗಾಸ್ಪೋರಿಂದ ಎಂಬ್ರಿಯೋಸ್ಯಾಕ್ ಆಗುತ್ತಲ್ಲ ಅದಕ್ಕೆ ನಾವೇನಂತೀವಿ ಮೊನೋಸ್ಪೋರಿಕ್ ಡೆವಲಪ್ಮೆಂಟ್. ಅದಾದಮೇಲೆ ದ ನ್ಯೂಕ್ಲಿಯಸ್ ಆಫ್ ಫಂಕ್ಷನಲ್ ಮೆಗಾಸ್ಪೋರ್ ಡಿವೈಡ್ಸ್ ಮೈಟಾಟಿಕಲಿ. ಸೊ ಮತ್ತದು ಮೈಟಾಟಿಕ್ ಡಿವಿಷನ್ ಆಗಿ 2 ನ್ಯೂಕ್ಲಿಯೈ ವಿಚ್ ಮೂವ್ ಟು ದ ಅಪೋಸಿಟ್ ಪೋಲ್ಸ್ ಫಾರ್ಮಿಂಗ್ ದ 2 ನ್ಯೂಕ್ಲಿಯೇಟ್ ಎಂಬ್ರಿಯೋಸ್ಯಾಕ್. ಏನಾಗುತ್ತೆ ಮುಂದೆ, ಸೊ 2 ನ್ಯೂಕ್ಲಿಯೈ ಫಾರ್ಮ್ ಆಗಿ ಅದು ಅಪೋಸಿಟ್ ಪೋಲ್ಸಿಗೆ ಹೋಗಿ 2 ನ್ಯೂಕ್ಲಿಯೇಟ್ ಎಂಬ್ರಿಯೋಸ್ಯಾಕ್ ಆಗುತ್ತೆ. ಸೊ ಮತ್ತೆ ಸೀಕ್ವೆನ್ಸ್ ಮೈಟಾಟಿಕ್ ನ್ಯೂಕ್ಲಿಯರ್ ಡಿವಿಷನ್ ಆಗಿ ಫಾರ್ಮೇಷನ್ ಆಫ್ 4 ನ್ಯೂಕ್ಲಿಯೇಟ್, ಆಮೇಲೆ 8 ನ್ಯೂಕ್ಲಿಯೇಟ್ ಸ್ಟೇಜ್. ಸೊ ಡಿಫ್ರೆಂಟ್ ಸ್ಟೇಜ್ ಡಯಾಗ್ರಾಮ್ ಇದಾವಲ್ಲ ಆ ಡಯಾಗ್ರಾಮ್ ನೀವು ಬರೆದು ಎಕ್ಸ್ಪ್ಲೇನ್ ಮಾಡಬೇಕು. 2 ನ್ಯೂಕ್ಲಿಯೈಟ್, ಆಮೇಲೆ 2 ಇಂದ 4, 4 ಇಂದ 8. So after 8 nuclear stage, cell walls are let down leading to the typical female gametophyte or embryosac. So 8 nucleate ಆದಮೇಲೆ ಕರೆಕ್ಟಾಗಿ ಪ್ರಾಪರ್ ಫೀಮೇಲ್ ಗ್ಯಾಮೆಟೋಫೈಟ್ ಆಗೋದು ಇಲ್ಲ ಎಂಬ್ರಿಯೋಸ್ಯಾಕ್. 6 of the 8 nuclei are surrounded by cell walls organized into cells. The remaining 2 nuclei called polar nuclei are situated below the egg apparatus. ಸೆಂಟ್ರಲ್ ಸೆಲ್ ಕೆಳಗಡೆ 2 ನ್ಯೂಕ್ಲಿಯೈ ಇರ್ತವೆ ಮತ್ತು ಉಳಿದಿದ್ದೆಲ್ಲ ಕರೆಕ್ಟಾಗಿ ಆರ್ಗನೈಸ್ ಆಗಿರ್ತವೆ. So the distribution of cell within the embryo sac, like 3 cells are grouped together at micropolar end and constitute egg apparatus. So diagram ಅಲ್ಲಿ ನೋಡಿರ್ಬೋದು egg apparatus, ಅಲ್ಲಿ ಎಷ್ಟು ಸೆಲ್ ಇರ್ತವೆ, 3 cells ಇರ್ತವೆ egg apparatus ಸೈಡಲ್ಲಿ. ಸೊ ನೆಕ್ಸ್ಟ್ ನಾವು ಮುಂದೆ ನೆಕ್ಸ್ಟ್ ಪಾಯಿಂಟ್ ನೋಡಿದರೆ ಮತ್ತು ಇಟ್ ಕನ್ಸಿಸ್ಟ್ ಆಫ್ 2 ಸಿನರ್ಜಿಡ್ ಆ್ಯಂಡ್ 1 ಎಗ್ ಸೆಲ್ಸ್. ಸೊ ಡಯಾಗ್ರಾಮ್ ನೀವು ಬರೀತಿರಲ್ಲ ಅದೇ ಡಯಾಗ್ರಾಮ್ ನೋಡ್ಕೊತ ಎಕ್ಸ್ಪ್ಲೇನ್ ಮಾಡಬೇಕಷ್ಟೇ. ದ 3 cells at chelazal end called the antipodals. chelazal end ಅಲ್ಲಿ ಇರೋದಕ್ಕೆ ಏನಂತೀವಿ, ಆ್ಯಂಟಿಪೋಡಲ್ಸ್ ಅಂತ ಅಂತೀವಿ. ಮತ್ತು ದ ಲಾರ್ಜ್ ಸೆಂಟ್ರಲ್ ಸೆಲ್ ಈಸ್ ಮೆನ್ಷನ್ಡ್ ಅರ್ಲಿಯರ್ ಹ್ಯಾಸ್ 2 ಪೋಲಾರ್ ನ್ಯೂಕ್ಲಿಯೈ. ಲಾರ್ಜ್ ಸೆಂಟ್ರಲ್ ಸೆಲ್ಲಲ್ಲಿ ಏನಿರ್ತದೆ 2 ಪೋಲಾರ್ ನ್ಯೂಕ್ಲಿಯೈ ಇರ್ತವೆ. ದ ಸಿನರ್ಜಿಸ್ ಹ್ಯಾವ್ ಸ್ಪೆಷಲ್ ಸೆಲ್ಯುಲರ್ ಥಿಕ್ನಿಂಗ್ಸ್ ಅಟ್ ದ ಮೈಕ್ರೋಪೋಲಾರ್ ಟಿಪ್ ಕಾಲ್ಡ್ ಫಿಲಿಫಾರ್ಮ್ ಅಪರೇಟರ್ಸ್. ಸೊ ನಾವೇನಂತೀವಿ ದ ಸಿನರ್ಜಿಸಲ್ಲಿ ಸೆಲ್ಯುಲರ್ ಥಿಕ್ನಿಂಗ್ ಇರ್ತದಲ್ಲ ಮೈಕ್ರೋಪೋಲಾರ್, ಅದಕ್ಕೆ ನಾವೇಂತೀವಿ ಫಿಲಿಫಾರ್ಮ್ ಅಪರೇಟರ್ಸ್. ಅದು ಇಂಪಾರ್ಟೆಂಟ್ ರೋಲ್. 1 ಮಾರ್ಕ್ಸಿಗೂ ಕೇಳ್ತಾರೆ ವಾಟ್ ಇಸ್ ದ ರೋಲ್ ಆಫ್ ಫಿಲಿಫಾರ್ಮ್ ಅಪರೇಟರ್ಸ್ ಅಂತ. ಸೊ ಗೈಡಿಂಗ್ ದ ಪೋಲನ್ ಟ್ಯೂಬ್ ಇಂಟು ದ ಸಿನರ್ಜಿಡ್. ಸೊ ಪೋಲನ್ ಟ್ಯೂಬ್ಗೆ ಸಿನರ್ಜಿಡಲ್ಲಿ ಗೈಡ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ ಇಮಾಸ್ಕ್ಯುಲೇಷನ್ ಅಂದರೆ ಏನು, ನೆಕ್ಸ್ಟ್ ಕ್ವಶನ್ 1 ಮಾರ್ಕ್ಸಿಗೆ. ರಿಮೂವಲ್ ಆಫ್ ಆ್ಯಂಥರ್ ಫ್ರಮ್ ದ ಫ್ಲವರ್ ಬಿಫೋರ್ ದೇ ಡಿಸೈಸ್ ಪೋಲನ್ ಗ್ರೇನ್ ಟು ದ ಸ್ಟಿಗ್ಮಾ ಆಫ್ ಸೇಮ್ ಫ್ಲವರ್. ಇದಕ್ಕೆ ನಾವು ಹೇಳ್ತೀವಿ ಇಮಾಸ್ಕ್ಯುಲೇಷನ್ ಅಂತ ಹೇಳ್ತೀವಿ. ಆ್ಯಂಥರ್ ಡಿಸೈಸ್ ಆಗೋದ್ರಿಂದ ಮುಂಚೆನೇ ನಾವು ರಿಮೂವ್ ಮಾಡ್ತೀವಿ. ಸೊ ಇನ್ನೂ ಬೇಸಿಕ್ ಈಸಿ ಕ್ವಶನ್ಸ್ ಇದ್ದಾವೆ, ನೀವು ನೋಡ್ಕೋಬೋದು. ಸೊ ನೋಡೋಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಹೋಮೋಗ್ಯಾಮೆಟ್ಸ್ ಮತ್ತು ಹೆಟಿರೋಗ್ಯಾಮೆಟ್ಸ್. ಹೋಮೋಗ್ಯಾಮೆಟ್ಸ್ ಅಂದರೆ ಏನು, ವೆನ್ 2 ಗ್ಯಾಮೆಟ್ಸ್ ಆರ್ ಸೋ ಸಿಮಿಲರ್ ಇನ್ ಅಪಿರೆನ್ಸ್ ದೇರ್ ಇಸ್ ನೋ ಪಾಸಿಬಲ್ ಟು ಕ್ಯಾಟಗರೈಸ್ ದಮ್ ಇಂಟು ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್. ಸೊ ಮೇಲ್ ಫೀಮೇಲ್ ಗ್ಯಾಮೆಟ್ಸ್ ಎಷ್ಟು ಸಿಮಿಲರ್ ಇರ್ತಾವೆ ಅಂದರೆ ಅದಕ್ಕೆ ಇದು ಮೇಲ್ ಗ್ಯಾಮೆಟ್ ಇದು ಫೀಮೇಲ್ ಅಂತ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ, ಅದು ಹೋಮೋಗ್ಯಾಮೆಟ್ಸ್. ಹೆಟಿರೋ ಅಂದರೆ ಮಾರ್ಫಾಲಜಿಕಲಿ distinct gametes. When 2 gametes are morphologically distinct, they are called as heterogametes. So different shape, different size ಇದ್ದರೆ ಅದು heterogametes. ಹೋಮೋಗ್ಯಾಮೆಟ್ಸ್ ಅಂದರೆ ಸೇಮ್ ಇರ್ತವೆ, ಡಿಫ್ರೆನ್ಸ್ ಮಾಡೋಕ್ಕೆ ಬರಲ್ಲ. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಮೆನ್ಸ್ಟ್ರುವಲ್ ಸೈಕಲ್ ಆ್ಯಂಡ್ ಈಸ್ಟ್ರಸ್ ಸೈಕಲ್. ಮೆನ್ಸ್ಟ್ರಸ್ ಸೈಕಲ್ ಅಂದರೆ ಸೈಕ್ಲಿಕ್ ಚೇಂಜಸ್ ಡ್ಯೂರಿಂಗ್ ರಿಪ್ರೊಡಕ್ಷನ್ ಇನ್ ಪ್ರೈಮೇಟ್ ಮ್ಯಾಮಲ್ಸ್ ಕಾಲ್ಡ್ ಮೆನ್ಸ್ಟ್ರುವಲ್ ಸೈಕಲ್. ಪ್ರೈಮೇಟ್ ಮ್ಯಾಮಲಲ್ಲಿ ಸೈಕ್ಲಿಕ್ ಚೇಂಜಸ್ ಆದರೆ ಮೆನ್ಸ್ಟ್ರುವಲ್ ಸೈಕಲ್ ಅಂತೀವಿ. ಸೊ ಸೈಕ್ಲಿಕ್ ಚೇಂಜಸ್ ಡ್ಯೂರಿಂಗ್ ರಿಪ್ರೊಡಕ್ಷನ್ ಇನ್ ನಾನ್ ಪ್ರೈಮೇಟ್ ಮ್ಯಾಮಲ್ಸಲ್ಲಾದರೆ ಈಸ್ಟ್ರಸ್ ಸೈಕಲ್ ಅಂತ ಹೇಳ್ತೀವಿ. ಸೊ ಪ್ರೈಮೇಟ್ಸಿಗೆ ಎಕ್ಸಾಂಪಲ್ ಮಂಕಿ, ಏಪ್ಸ್ ಮತ್ತು ಹ್ಯೂಮನ್ಸ್. ನಾನ್ ಪ್ರೈಮೇಟ್ಸ್ ಈಸ್ಟ್ರಸ್ ಸೈಕಲ್ ಎಲ್ಲೆಲ್ಲಾಗುತ್ತೆ ಅಂದರೆ ಕೌ, ಶೀಪ್, ರ್ಯಾಟ್, ಡೀರ್, ಡಾಗ್, ಟೈಗರ್ ಎಕ್ಸೆಟ್ರಾ. ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಸೀಸನಲ್ ಬ್ರೀಡರ್ ಆ್ಯಂಡ್ ಕಂಟಿನ್ಯೂಸ್ ಬ್ರೀಡರ್. ಸೀಸನಲ್ ಬ್ರೀಡರ್ ಅಂದರೆ ಏನು ಅಂದರೆ ಆ್ಯನಿಮಲ್ಸ್ ಲಿವಿಂಗ್ ಇನ್ ನ್ಯಾಚುರಲ್ ವೈಲ್ಡ್ ಕಂಡೀಷನ್ಸ್ ಎಕ್ಸಿಬಿಟ್ ರಿಪ್ರೊಡ್ಯೂಸ್ ಸೈಕಲ್ ಓನ್ಲಿ ಡ್ಯೂರಿಂಗ್ ಫೇವರಬಲ್ ಸೀಸನ್ಸ್. ಸೊ ರಿಪ್ರೊಡಕ್ಷನ್ ಓನ್ಲಿ ಡ್ಯೂರಿಂಗ್ ಫೇವರಬಲ್ ಸೀಸನ್ಸ್, ಅದಕ್ಕೆ ಅವ್ರಿಗೆ ಏನಂತೀವಿ ನಾವು ಸೀಸನಲ್ ಬ್ರೀಡರ್. ಕಂಟಿನ್ಯೂಸ್ ಬ್ರೀಡರ್ ಅಂದರೆ ರಿಪ್ರೊಡಕ್ಟಿವ್ಲಿ ಆ್ಯಕ್ಟಿವ್ ಥ್ರೂ ಔಟ್ ದ ರಿಪ್ರೊಡಕ್ಟಿವ್ ಫೇಸ್ ಆರ್ ಕಾಲ್ಡ್ ಕಂಟಿನ್ಯೂಸ್ ಬ್ರೀಡರ್ಸ್. ಸೊ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಡಯಾಗ್ರಾಮ್ಸ್ ಎಲ್ಲ ನೋಡ್ಕೊಳ್ರಿ.
ಡಿಫೈನ್ ಪ್ಲಾಸೆಂಟಾ, ಫಂಕ್ಷನ್ ಆಫ್ ಪ್ಲಾಸೆಂಟಾ. ಸೊ ಪ್ಲಾಸೆಂಟಾ ಅಂದರೆ ಏನು? ಟೆಂಪ್ರರಿ ಅಸೋಸಿಯೇಷನ್ ಬಿಟ್ವೀನ್ ದ ಫೀಟಲ್ ಟಿಶ್ಯೂ ಆ್ಯಂಡ್ ಮೆಟರ್ನಲ್ ಟಿಶ್ಯೂ ಈಸ್ ಕಾಲ್ಡ್ ಪ್ಲಾಸೆಂಟಾ. ಟೆಂಪ್ರರಿ ಅಸೋಸಿಯೇಷನ್ ಬಿಟ್ವೀನ್ ದ ಫೀಟಲ್ ಟಿಶ್ಯೂ ಆ್ಯಂಡ್ ಮೆಟರ್ನಲ್ ಟಿಶ್ಯೂ ಈಸ್ ಕಾಲ್ಡ್ ಪ್ಲಾಸೆಂಟಾ. ಇದು ಟೆಂಪ್ರರಿ ಅಸೋಸಿಯೇಷನ್ ಇರ್ತದೆ, ಎಲ್ಲಿ ಮಗು ಮತ್ತು ತಾಯಿ ಮಧ್ಯೆ ಅಸೋಸಿಯೇಷನ್ ಇರ್ತದಲ್ಲ, ಅದನ್ನು ನಾವಂತೀವಿ ಪ್ಲಾಸೆಂಟಾ ಅಂತ ಹೇಳ್ತೀವಿ. ಫಂಕ್ಷನ್ ಏನು? ದ ಎಂಬ್ರಿಯೋ ಸ್ಯಾಕ್ ಕನೆಕ್ಟೆಡ್ ಟು ಪ್ಲಾಸೆಂಟಾ ಬೈ ಅಂಬಲಿಕಲ್ ಕಾರ್ಡ್. ಹೇಗೆ ಕನೆಕ್ಟ್ ಇರ್ತವೆ? ಅಂಬಲಿಕಲ್ ಕಾರ್ಡಿಂದ ಕನೆಕ್ಟ್ ಆಗಿರ್ತವೆ. ವಿಚ್ ಟ್ರಾನ್ಸ್ಪೋರ್ಟ್ ಸಬ್ಸ್ಟೆನ್ಸಸ್ ಟು ಆ್ಯಂಡ್ ಫ್ರಮ್ ದ ಎಂಬ್ರಿಯೋ. ಎಂಬ್ರಿಯೋಗೆ ಸಬ್ಸ್ಟೆನ್ಸಸ್ ಮತ್ತು ಎಂಬ್ರಿಯೋಯಿಂದ ವೇಸ್ಟ್ ಸಬ್ಸ್ಟೆನ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡೋಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಫೆಸಿಲಿಟೇಟ್. ಪ್ಲಾಸೆಂಟಾ ಏನಾಗುತ್ತೆ? ಫೆಸಿಲಿಟೇಟ್ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್. ಇಟ್ ಫೆಸಿಲಿಟೇಟ್ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಮದರ್ ಟು ಎಂಬ್ರಿಯೋ. ಮದರಿಂದ ಎಂಬ್ರಿಯೋಗೆ ನ್ಯೂಟ್ರಿಯೆಂಟ್ಸ್ ಮತ್ತು ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ಮತ್ತೇನು ಮಾಡುತ್ತೆ? ಇಟ್ ರಿಮೂವ್ಸ್ CO2 ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವೇಸ್ಟ್ ಮೆಟಲ್ ಫ್ರಮ್ ದ ಎಂಬ್ರಿಯೋ. ಎಂಬ್ರಿಯೋಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ವೇಸ್ಟ್ ಮೆಟಲು ರಿಮೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆ್ಯಕ್ಟ್ ಆಸ್ ಎಂಡೋಕ್ರೈನ್ ಗ್ಲ್ಯಾಂಡ್ ಆ್ಯಂಡ್ ಪ್ರೊಡ್ಯೂಸ್ ಸೆವರಲ್ ಹಾರ್ಮೋನ್ಸ್. ಭಾಳಷ್ಟು ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಯಾವುದಾದ್ರು HCG, ಹ್ಯೂಮನ್ ಕ್ರೋನಿಕ್ ಗೋನಡೋಟ್ರಾಫಿನ್, ಮತ್ತು ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್, ಈಸ್ಟ್ರೋಜನ್, ಪ್ರೊಡೆಸ್ಟ್ರೋಜನ್ ಮತ್ತು ರಿಲ್ಯಾಕ್ಸಿನ್ ಪ್ರೊಡ್ಯೂಸ್ ಫ್ರಮ್ ದ ಓವರಿ ಇನ್ ದ ಲೇಟರ್ ಸ್ಟೇಜ್ ಆಫ್ ಪ್ರೆಗ್ನೆನ್ಸಿ. ಸೊ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಟೆಕ್ನಿಕ್ಸ್ ಅದೆಲ್ಲ ಕೇಳ್ತಾರೆ. ಸೊ ಸ್ಪರ್ಮಟೋಜೆನೆಸಿಸ್, ಸ್ಟ್ರಕ್ಚರ್ ಆಫ್ ಸ್ಪರ್ಮ್, process of oogenesis. Why did, next question number 43 ನೋಡ್ರಿ. Why did Morgan selected Drosophila as experimental material? ಸೊ ಡ್ರಾಸೋಫಿಲಾ ಇಲ್ಲ ಫ್ರೂಟ್ ಫ್ಲೈ ಅದು ಯಾಕೆ ಅವ್ರು ತಗೊಂತಾರೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅಂದರೆ ದೇ ಕ್ಯಾನ್ ಬಿ ಗ್ರೋನ್ ಇನ್ ಸಿಂಪಲ್ ಸಿಂಥೆಟಿಕ್ ಮೀಡಿಯಮ್ ಇನ್ ಲ್ಯಾಬ್ರೇಟರಿಯಲ್ಲಿ ಆರಾಮಾಗಿ ಗ್ರೋ ಮಾಡ್ಬೋದು. ಮತ್ತು ಲೈಫ್ ಸೈಕಲ್ ಓನ್ಲಿ ಇನ್ 2 weeks. ಲೈಫ್ ಸೈಕಲ್ 2 weeks ಕಂಪ್ಲೀಟ್ ಆಗುತ್ತೆ. ಮತ್ತು ಸಿಂಗಲ್ ಮೇಟಿಂಗ್ ಪ್ರೊಡ್ಯೂಸ್ ಲಾರ್ಜ್ ನಂಬರ್ ಆಫ್ ಪ್ರೊಜೆನಿಸ್. ಬರೀ ಒಂದೇ ಒಂದು ಮೇಟಿಂಗಿಂದ ಭಾಳಷ್ಟು ಮರಿ ಬರ್ತವೆ. ದೇ ಹ್ಯಾವ್ ಕ್ಲಿಯರ್ ಡಿಫ್ರೆನ್ಷಿಯೇಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ಸ್. ಅದರಲ್ಲಿ ನಾವು ಯಾವ್ದು ಮೇಲು ಯಾವ್ದು ಫೀಮೇಲ್ ಅಂತ ಕರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ದೇ ಹ್ಯಾವ್ ಮೆನಿ ಟೈಪ್ ಆಫ್ ಹೆರಿಡೇಟರಿ ವೇರಿಯೇಷನ್ಸ್ ವಿಚ್ ಕ್ಯಾನ್ ಬಿ ಈಸಿಲಿ ವಿಸಿಬಲ್ ಅಂಡರ್ ಲೋ ಪವರ್ ಮೈಕ್ರೋಸ್ಕೋಪ್. ನಾರ್ಮಲ್ ಮೈಕ್ರೋಸ್ಕೋಪಲ್ಲೇ ನಾವು ಸೊ ಏನೇನು ವೇರಿಯೇಷನ್ ಬಂದಿದೆ ಅಂತ ನೋಡ್ಬೋದು. ಸೊ ನೆಕ್ಸ್ಟ್ ನಾವು 44 ಇನ್ಹೆರಿಟೆನ್ಸ್ ಮಾನೋಹೈಬ್ರಿಡ್ ಕ್ರಾಸಿಗೆ ಬಂದ್ವಿ ಅಂದರೆ ಸೊ ದ ಕ್ರಾಸ್ ಬಿಟ್ವೀನ್ 2 ಹೋಮೋಗಸ್ ಇಂಡಿವಿಜುವಲ್ ಡಿಫ್ರೆನ್ಸಿಂಗ್ 1 ಕ್ಯಾರೆಕ್ಟರ್. ಸೊ 2 ಇಂಡಿವಿಜುವಲ್ ಡಿಫರ್ ಇನ್ ಓನ್ಲಿ 1 ಕ್ಯಾರೆಕ್ಟರ್ ಚೇಂಜ್ ತೊಗೊಂಡ್ವಿ ಅಂದರೆ ಅದು ಮಾನೋಹೈಬ್ರಿಡ್ ಕ್ರಾಸ್ ಅಂತ ಹೇಳ್ತೀವಿ. ಸೊ ಮೆಂಡಲ್ ಎದರಿಂದ ಮಾಡ್ತಾರೆ? ಸೆಲೆಕ್ಟೆಡ್ ಗಾರ್ಡನ್ ಪೀ ಪ್ಲ್ಯಾಂಟ್. ಸೊ ಈ ಸೆಲೆಕ್ಟೆಡ್ ಒಂದು ಪ್ಯೂರ್ ಟಾಲ್ ಏನು ಮಾಡ್ತಾರೆ? ಒಂದು ಪ್ಯೂರ್ ಟಾಲ್ ತಗೊತಾರೆ, ಒಂದು ಪ್ಯೂರ್ ಡ್ವಾರ್ಫ್ ತಗೊತವೆ. ಪ್ಯೂರ್ ಟಾಲಿಂದ ಸೊ ನಾವು ಏನು ತಗೊತೀವಿ? ಕ್ಯಾಪಿಟಲ್ ಟಿ. ಪ್ಯೂರ್ ಡಾರ್ಫ್ ಅಂದರೆ ಸ್ಮಾಲ್ ಟಿ. ಸೊ F1 ಹೈಬ್ರಿಡಲ್ಲಿ ಏನಿರ್ತದೆ? ಆಲ್ ಆರ್ ಟಾಲ್. F1 ಜನ್ರೇಷನಲ್ಲಿ ಎಲ್ಲ ಟಾಲ್ ಇರ್ತವೆ. ನೆಕ್ಸ್ಟ್ F1 ಜನ್ರೇಷನ್ಗೆ ಸೆಲ್ಫ್ ಪಾಲಿನೇಷನ್ ಮಾಡೋಕ್ಕೆ ಬಿಡ್ತಾರೆ. ಅವಾಗೇನಾಗುತ್ತೆ? F2 ಜನ್ರೇಷನ್ ಬೋತ್ ಟಾಲ್ ಆ್ಯಂಡ್ ಡಾರ್ಫ್ ಪ್ಲ್ಯಾಂಟ್ಸ್ ಸಿಗ್ತವೆ ನಮಗೆ. ಅದು ರೇಷಿಯೋ 3:1. ಸೊ ನಾವು ಚೆಕ್ಕರ್ ಬೋರ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು. ಅದು ಹೇಗಂದರೆ ಇಲ್ಲಿ ನೋಡ್ಬೋದು ನೀವು. ಸೊ ಪೇರೆಂಟ್ ಟಾಲ್ ಇಬ್ಬರು ಟಾಲ್ ಇರ್ತಾರೆ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಗ್ಯಾಮೆಟ್ಸ್ ಕ್ಯಾಪಿಟಲ್ ಟಾಲಿಂದ ಒಂದು ಕ್ಯಾಪಿಟಲ್ ಟಿ, ಡಾರ್ಫಿಂದ ಒಂದು ಸ್ಮಾಲ್ ಟಿ. ಇಬ್ಬರು ಸೇರಿದರೆ F1 ಜನ್ರೇಷನ್ ನಮಗೆ ಏನು ಸಿಗುತ್ತೆ? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂದರೆ ಆಲ್ ಆರ್ ಟಾಲ್ ಮತ್ತು ಹೈಬ್ರಿಡ್. ಸೊ F1 ಜನ್ರೇಷನ್ಗೆ ನೀವು ಮತ್ತೆ ಸೆಲ್ಫ್ ಪಾಲಿನೇಷನ್ ಮಾಡಿದಾಗ ಬಿಟ್ಟರೆ ಏನಾಗುತ್ತೆ? ಸೊ ಈ ಥರ ಚೆಕ್ಕರ್ ಬೋರ್ಡ್ ಹಾಕಿ ನೀವು ಗ್ಯಾಮೆಟ್ಸ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಕ್ಯಾಪಿಟಲ್ ಟಿ ಸೇರಿದರೆ ಕ್ಯಾಪಿಟಲ್ ಟಿ ಟಾಲ್ ಆಗುತ್ತೆ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂದರೆ ಡ್ವಾರ್ಫ್. ಮತ್ತು F2 ಜನ್ರೇಷನ್ ಅದೇ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂದರೆ ಟಾಲ್ ಮತ್ತು ಸ್ಮಾಲ್ ಟಿ ಅಂದರೆ ಡಾರ್ಫ್. ಇಲ್ಲಿ ನೋಡ್ಬೋದು 3 ಟಾಲು 1 ಡಾರ್ಫ್. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ ಡಯಾಗ್ರಾಮಲ್ಲಿ. ಸೊ 3 ಟಾಲು 1 ಡಾರ್ಫ್. ಸೊ ರೇಷಿಯೋ ಏನಿರ್ತದೆ? 3:1. ಸೊ ಜೀನೋಟೈಪಿಕ್ ರೇಷಿಯೋಗೆ ಬಂದರೆ ನಾವು 1:2:1. 1 ಪ್ಯೂರ್ ಟಾಲ್, 2 ಹೈಬ್ರಿಡ್, 1 ಪ್ಯೂರ್ ಶಾರ್ಟ್. ಸೊ ಇದನ್ನು ಏನು ಅಬ್ಸರ್ವೇಷನ್ ಬಂತಂದರೆ F1 ಪ್ಲ್ಯಾಂಟ್ಸ್ ಆರ್ ಟಾಲ್. F1 ಜನ್ರೇಷನ್ ಪ್ಲ್ಯಾಂಟ್ಸ್ ಏನಿರುತ್ತೆ? ಟಾಲ್. ಸೊ ಮೆಂಡಲ್ ಕಾಲ್ಡ್ ಟಾಲ್ ಆ್ಯಸ್ ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಡಾರ್ಫ್ ಆ್ಯಸ್ ರಿಸೆಸಿವ್. ಸೊ ಟಾಲ್ ಇರೋದು ಡಾಮಿನೆಂಟ್, ಡಾರ್ಫ್ ಇರೋದು ರಿಸೆಸಿವ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಪುನ್ನೆಟ್ ಸ್ಕೋರ್ ಇಲ್ಲ ಚೆಕ್ಕರ್ ಬೋರ್ಡಲ್ಲಿ ಏನು ಮಾಡ್ಬೋದು ನಾವು? ದ ಟೇಬಲ್ ದಟ್ ಡಿಸ್ಪ್ಲೇಸ್ ಆಲ್ ದ ಕಾಂಬಿನೇಷನ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ಸ್. ಸೊ ಮೆಂಡಲಿಂದು ಡೈಹೈಬ್ರಿಡ್ ಕ್ರಾಸ್. ಸೊ ಡೈಹೈಬ್ರಿಡ್ ಕ್ರಾಸ್ ಅಂದರೆ ಏನು? ಎ ಕ್ರಾಸ್ ಬಿಟ್ವೀನ್ 2 ಹೋಮೋಜೈಗಸ್ ಇಂಡಿವಿಜುವಲ್ ಡಿಫರಿಂಗ್ ಇನ್ 2 ಕ್ಯಾರೆಕ್ಟರ್ಸ್ ಈಸ್ ಕಾಲ್ಡ್ ಡೈಹೈಬ್ರಿಡ್ ಕ್ರಾಸ್. 2 ಕ್ಯಾರೆಕ್ಟರ್ ಡಿಫ್ರೆನ್ಸ್ ಇದ್ದರೆ
ಡೈಹೈಬ್ರಿಡ್ ಕ್ರಾಸ್ ಅಂತ ಹೇಳ್ತೀವಿ. ಸೊ ಇವ್ರು ಏನು ತಗೊಂತಾರೆ ಮೆಂಡಲ್ ಅವರು ಅಂದರೆ, ಒಂದು ರೌಂಡ್ ಎಲ್ಲೋ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಇನ್ನೊಂದು ರಿಂಕಲ್ಡ್ ಗ್ರೀನ್ ಸ್ಮಾಲ್ ಆರ್ ಸ್ಮಾಲ್ ವೈ. ಸೊ ಆಫ್ರಿಂಗ್ ಪ್ರೊಡ್ಯೂಸ್ ಇನ್ ದ ಫಸ್ಟ್ ಜನರೇಷನ್ ಆರ್ ರೌಂಡ್ ಎಲ್ಲೋ. ಸೊ ಡಾಮಿನೆಂಟ್ ಕ್ಯಾರೆಕ್ಟರೇ ಬರ್ತದೆ ನಮಗೆ, ರೌಂಡ್ ಎಲ್ಲೋ ಸೀಡೆಡ್ ಬರ್ತವೆ. ಸೊ ನೆಕ್ಸ್ಟ್ F1 ಜನರೇಷನಿಗೆ ಸೆಲ್ಫ್ ಪಾಲಿನೇಷನ್ ಮಾಡಿದಾಗ ಬಿಟ್ಟರೆ F2 ಅಲ್ಲಿ ನಮಗೇನು ಸಿಗುತ್ತೆ, ರೌಂಡ್ ಎಲ್ಲೋ, ರಿಂಕಲ್ಡ್ ಎಲ್ಲೋ, ರೌಂಡ್ ಗ್ರೀನ್, ರಿಂಕಲ್ಡ್ ಗ್ರೀನ್, 4 ವೆರೈಟಿ ಸಿಗ್ತವೆ. ಸೊ ರೇಷಿಯೋ 9:3:1. ಸೊ ಚೆಕ್ಕರ್ ಬೋರ್ಡ್ ನೋಡ್ಬೋದು. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಇಂದ ಗ್ಯಾಮೆಟ್ಸ್ ಏನು ಬರ್ತವೆ, ಒಂದು ಕ್ಯಾಪಿಟಲ್ ಆರ್, ಒಂದು ಕ್ಯಾಪಿಟಲ್ ವೈ. ಸೊ ರಿಂಕಲ್ಡ್ ಗ್ರೀನಿಂದ ಒಂದು ಸ್ಮಾಲ್ ಆರ್, ಒಂದು ಸ್ಮಾಲ್ ವೈ. ಸೊ F1 ಜನರೇಷನ್ ಏನಾಗುತ್ತೆ, ಒಂದು ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಒಂದು ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಆಲ್ ಆರ್ ರೌಂಡ್ ಎಲ್ಲೋ ಹೈಬ್ರಿಡ್ ಇರ್ತದೆ. ಆಮೇಲೆ F2 ಜನರೇಷನಲ್ಲಿ ಸೆಲ್ಫ್ ಪಾಲಿನೇಷನ್ ಮಾಡೋಕ್ಕೆ ಬಿಟ್ಟಾಗ ಸೊ ಈ ಥರ ಚೆಕ್ಕರ್ ಬೋರ್ಡ್, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ವೈ. ಈ ಸೈಡು ಸೇಮ್ ಹಾಕ್ಕೋಬೇಕು, ಹಾಗೊಂದು ಮಲ್ಟಿಪ್ಲೈ ಆರ್ ಇಲ್ಲೂ ಆರ್ ಇದೆ. ಸೊ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಆ ಥರ ಎಲ್ಲ ಈ ಸ್ಕ್ವೇರ್ ಬಾಕ್ಸ್ ನಾವು ಕಂಪ್ಲೀಟ್ ಮಾಡ್ತೀವಿ. ಸೊ ಕಂಪ್ಲೀಟ್ ಮಾಡಿ ಲಾಸ್ಟಿಗೆ ರೇಷಿಯೋ ಬರೀಬೇಕು 9:3:1. ಸೊ ನೆಕ್ಸ್ಟ್ ಇವ್ರು ಏನು ಅಬ್ಸರ್ವೇಷನ್ ಏನಂದರೆ, ಇದರಿಂದ ದ ಫಾರ್ಮೇಷನ್ ಆಫ್ ನ್ಯೂ ಕಾಂಬಿನೇಷನ್, ಹೊಸ ಕಾಂಬಿನೇಷನ್ ಬರ್ತದೆ. ಯಾವುದು, ರಿಂಕಲ್ಡ್ ಎಲ್ಲೋ ಮತ್ತು ರೌಂಡ್ ಗ್ರೀನ್ ಪೇರೆಂಟ್ ಕಾಂಬಿನೇಷನ್ ಬಿಟ್ಟು ಹೊಸ 2 ಕಾಂಬಿನೇಷನ್ ಬರ್ತವೆ. ಸೊ ಇಟ್ ಶೋಸ್ ದಟ್ ಸೀಡ್ ಕಲರ್ ಆ್ಯಂಡ್ ಸೀಡ್ ಶೇಪ್ ಆರ್ ಇಂಡಿಪೆಂಡೆಂಟ್. ಇವೆಲ್ಲ ಇಂಡಿಪೆಂಡೆಂಟ್ ಕ್ಯಾರೆಕ್ಟರ್ಸ್ ಅಂತ ಗೊತ್ತಾಗುತ್ತೆ ನಮಗೆ. ಮತ್ತು ದೀಸ್ ಆರ್ ಕಂಟ್ರೋಲ್ಡ್ ಬೈ ಡಿಫ್ರೆಂಟ್ ಜೀನ್ಸ್. ಸೊ ಇದ್ರ ಏನು ಗೊತ್ತಾಗುತ್ತೆ ನಮಗೆ. ಸೊ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್ ದೀಸ್ ಕಂಟ್ರೋಲಿಂಗ್ ಫ್ಯಾಕ್ಟರ್ಸ್ ಸಪ್ರೇಟ್ ಆಗ್ತವೆ. ಗ್ಯಾಮೆಟ್ ಫಾರ್ಮೇಷನ್ ಬೇಕಾದ್ರೆ ಸಪ್ರೇಟ್ ಆಗ್ತವೆ ಫ್ಯಾಕ್ಟರ್ಸ್. ಪ್ರತಿಯೊಂದು ಕ್ಯಾರೆಕ್ಟರಿಗೆ ಒಂದೊಂದು ಜೀನ್ ರೆಸ್ಪಾನ್ಸಿಬಲ್ ಅಂತ ಗೊತ್ತಾಗುತ್ತೆ ನಮಗೆ ಡೈಹೈಬ್ರಿಡ್ ಕ್ರಾಸಲ್ಲಿ. ನೆಕ್ಸ್ಟ್ ಸೆಕ್ಸ್ ಡಿಟರ್ಮಿನೇಷನ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಸೊ ಇದು ಭಾಳ ಸಲ ಕೇಳಿದ್ದಾರೆ. ಸೊ ರೈಟ್ ನೋಟ್ ಆನ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ದ ಸೆಕ್ಸ್ ಡಿಟರ್ಮಿನೇಷನ್ ಮೆಕ್ಯಾನಿಸಮ್ ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಈಸ್ XY ಟೈಪ್. ಯಾವ ಟೈಪು, XY ಟೈಪ್ ಇರ್ತದೆ. ಸೊ ಔಟ್ ಆಫ್ 23 ಪೇರ್ಸ್ 22 ಆರ್ ಎಕ್ಸಾಕ್ಟ್ಲಿ ಸೇಮ್ ಇನ್ ಬೋತ್ ಮೇಲ್ ಆ್ಯಂಡ್ ಫಿಮೇಲ್. ಅದು ನಾವು ಹೇಳ್ತೀವಿ ಆಟೋಸೋಮ್ ಅಂತ ಹೇಳ್ತೀವಿ. 23 ಪೇರಿಗೆ ಆಟೋಸೋಮ್. ಮತ್ತು 1 ಪೇರ್ ಆಫ್ X ಕ್ರೋಮೋಸೋಮ್ ಆರ್ ಪ್ರೆಸೆಂಟ್ ಇನ್ ಫಿಮೇಲ್, ವೆರಾಸ್ ಮೇಲಲ್ಲಿ ಏನಿರ್ತದೆ ಒಂದು X ಆ್ಯಂಡ್ ಒಂದು Y ಪ್ರೆಸೆಂಟ್ ಇನ್ ಮೇಲ್. ಸೊ ಫಿಮೇಲಲ್ಲಿ 2 X ಕ್ರೋಮೋಸೋಮ್ ಇರ್ತವೆ, ಮೇಲಲ್ಲಿ ಒಂದು X ಆ್ಯಂಡ್ ಒಂದು Y ಕ್ರೋಮೋಸೋಮ್. ಸ್ಪರ್ಮಟೋಜೆನೆಸಿಸ್ ಆಗಲಿ ಮೇಲ್ ಆಗಾದಾಗ 2 ಟೈಪ್ಸ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ. ಯಾವುದು, ಎಕ್ಸು ಪ್ರೊಡ್ಯೂಸ್ ಆಗುತ್ತೆ, ವೈನು ಪ್ರೊಡ್ಯೂಸ್ ಆಗುತ್ತೆ. 50% X ಇರ್ತದೆ, 50% Y ಇರುತ್ತೆ. ಸೊ ಫೀಮೇಲಲ್ಲಿ ಬರೀ ಒಂದೇ ಟೈಪ್ X ಕ್ರೋಮೋಸೋಮೇ ಫಾರ್ಮೇಷನ್ ಆಗೋದು. ಸೊ ಈಕ್ವಲ್ ಪ್ರಾಬಿಲಿಟಿ. ಸೊ ಗಿವಿಂಗ್ ಬರ್ತ್ ಟೈಮಲ್ಲಿ ಸೊ ಬೇಬಿ ಮೇಲ್ ಫೀಮೇಲ್ ಇರಬೇಕು, ಪ್ರಾಬಿಲಿಟಿ ಏನಿರ್ತದೆ ಈಕ್ವಲಿ ಇರ್ತದೆ. ಸೊ ಇನ್ ಕೇಸ್ ಆಫ್ ಓವಮ್ ಫರ್ಟಿಲೈಸರ್ಸ್ ವಿತ್ ಸ್ಪರ್ಮ್ ಕ್ಯಾರಿಂಗ್ X. ಸೊ ಮೊದಲನೇ X ಇರ್ತದೆ, ಸ್ಪರ್ಮು X ಇದ್ದರೆ ಸೊ ದ ಡೆವಲಪ್ ಬೇಬಿ ವಿಲ್ ಬಿ ಫೀಮೇಲ್. ಈಗ ಓವಮ್ X ಇರ್ತದೆ, ಸ್ಪರ್ಮಲ್ಲಿ Y ಇದ್ದರೆ ಸೊ ಡೆವಲಪಿಂಗ್ ರಿಸಲ್ಟ್ ಈಸ್ ಮೇಲ್ ಆಗುತ್ತೆ, ಬೇಬಿ ಏನಾಗುತ್ತೆ ಮೇಲ್ ಆಗುತ್ತೆ. ಸೊ ಈ ಥರ ಚಾರ್ಟ್ ಹಾಕಿನೂ ತೋರಿಸ್ಬೋದು, ನೀವು ಎಕ್ಸ್ಪ್ಲೇನ್ ಮಾಡಬೇಕು ಆಮೇಲೆ. ಸೊ ದಿಸ್ ಈಸ್ ಪಾರ್ಟ್ 1 ವೀಡಿಯೋ. ಈಗ ಪಾರ್ಟ್ 2 ಅಲ್ಲಿ ನಾನು ನೆಕ್ಸ್ಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಜಾಸ್ತಿ ಶೇರ್, ಲೈಕ್, ಕಮೆಂಟ್ ಮಾಡಿದರೆ ಸೊ ನಮಗೂ ಮೋಟಿವೇಶನ್ ಸಿಗುತ್ತೆ ಇನ್ನೂ ಜಾಸ್ತಿ ಪಾಠ ಮಾಡೋಕ್ಕೆ. ಸೊ ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಚೆನ್ನಾಗಿ ಓದಿ. ಈ PDF ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಯು ಕ್ಯಾನ್ ಡೌನ್ಲೋಡ್ ಫ್ರಮ್ ಇಟ್.